ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗೆ ಕೌಂಟ್ಡೌನ್ ಶುರುವಾಗಿದೆ. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆಯಲಿರುವಂತಹ ಮೊದಲ ಪಂದ್ಯಕ್ಕೆ ಸರ್ವ ಸಿದ್ಧತೆಗಳು ಕೂಡ ನಡೆದಿವೆ. ಬಟ್ ಪಂದ್ಯದ ಆರಂಭಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ಕೆಲವೊಂದು ಶಾಕಿಂಗ್ ಬದಲಾವಣೆಗಳಾಗಿರೋದು ಟೆನ್ಷನ್ ಹೆಚ್ಚಿಸಿದೆ. ಹಾಗಾದ್ರೆ ಆಸೀಸ್ ವಿರುದ್ಧದ ಸರಣಿ ಭಾರತಕ್ಕೆ ಸವಾಲಾಗುತ್ತಾ? ಪಂದ್ಯದ ಆರಂಭಕ್ಕೂ ಮುನ್ನವೇ ಯಾರೆಲ್ಲ ತಂಡದಿಂದ ಹೊರಬಿದ್ದಿದ್ದಾರೆ? ಜಸ್ಪ್ರೀತ್ ಬುಮ್ರಾ ಸಿಟ್ಟಾಗಿದ್ಯಾಕೆ? ಪ್ಲೇಯಿಂಗ್ 11 ಹೇಗಿದೆ? KL ರಾಹುಲ್ ಸ್ಲಾಟ್ ಮತ್ತೆ ವೇರಿಯೇಷನ್ ಆಗುತ್ತಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಗೆಲ್ಲೋ ಕಾನ್ಫಿಡೆನ್ಸ್ ನಲ್ಲಿ ಆಸ್ಟ್ರೇಲಿಯಾಕ್ಕೆ ಕಾಲಿಟ್ಟಿರುವಂತಹ ಟೀಂ ಇಂಡಿಯಾ ಪರ್ತ್ನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೆ. ವೇಗಿ ಜಸ್ಪ್ರೀತ್ ಬುಮ್ರಾ ಸಾರಥ್ಯದಲ್ಲಿ ಟೀಂ ಇಂಡಿಯಾ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಬಗ್ಗು ಬಡಿಯೋ ಲೆಕ್ಕಾಚಾರದಲ್ಲಿದೆ. ವಾಕಾ ಮೈದಾನದಲ್ಲಿ ಮತ್ತೆ ಇತಿಹಾಸವನ್ನ ಬರೆಯೋ ತವಕದಲ್ಲಿದೆ. ಬಟ್ ಪರ್ತ್ ಟೆಸ್ಟ್ ಗೆಲುವು ಭಾರತಕ್ಕೆ ಅಷ್ಟು ಸುಲಭ ಇಲ್ಲ. ತವರಿನ ಲಾಭವನ್ನ ಪಡೆದು ಕಾಂಗರುಗಳು ಎದುರಾಳಿಗಳ ವಿರುದ್ಧ ಕೆಚ್ಚೆದೆಯ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಟ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ ಆಸೀಸ್ ಪಡೆಯನ್ನ ಕಟ್ಟಿ ಹಾಕೋಕೆ ಬಲಿಷ್ಠ ಸೈನ್ಯವನ್ನೇ ಕಣಕ್ಕಿಳಿಸಬೇಕಿದೆ. ರೋಹಿತ್ ಆಬ್ಸೆನ್ಸ್, ಜೈಸ್ವಾಲ್ ಜೊತೆ KL ರಾಹುಲ್ ಓಪನರ್. ರೋಹಿತ್ ಶರ್ಮಾ ಆಬ್ಸೆನ್ಸ್ ನಲ್ಲಿ ಓಪನರ್ ಆಗಿ ಯಶಸ್ವಿ ಜೈಸ್ವಾಲ್ಗೆ ಕನ್ನಡಿಗ KL ರಾಹುಲ್ ಸಾಥ್ ನೀಡಲಿದ್ದಾರೆ. ಪರ್ತ್ ಟೆಸ್ಟ್ ಇದು ಟೀಂ ಇಂಡಿಯಾ ಮಾತ್ರವಲ್ಲದೆ ರಾಹುಲ್ ಪಾಲಿಗೂ ಕೂಡ ಡೂ ಆರ್ ಡೈ ಪಂದ್ಯವಾಗಲಿದೆ. ಹೀಗಾಗಿ ರಾಹುಲ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಕೂಡ ಇದೆ. ಗಾಯದಿಂದ ಫುಲ್ ಫಿಟ್ ಅಂಡ್ ಫೈನ್ ಆಗಿರುವಂತ ರಾಹುಲ್ ಬ್ಯಾಟ್ ಇಂದ ರನ್ ಸಿಡಿಸಲೇಬೇಕು. ಯಾಕಂದ್ರೆ ಈ ಹಿಂದೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯ ಕೊನೆ ಪಂದ್ಯದಲ್ಲಿ ಬೆಂಚ್ ಕಾದ ಬಳಿಕ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸಮರದಲ್ಲೂ ಕೂಡ ಬೆಂಚ್ ಬಿಸಿ ಮಾಡಬೇಕಾಗಿತ್ತು. ಹಾಗೇನಾದ್ರೂ ಈ ಪಂದ್ಯದಲ್ಲಿ ಮತ್ತೆ ಸದ್ದು ಮಾಡದೆ ಹೋದ್ರೆ ಟೀಂ ಇಂಡಿಯಾದಲ್ಲಿ ರಾಹುಲ್ಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೂಡ ಕೈತಪ್ಪಬಹುದು. ಹೀಗಾಗಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳಲೇಬೇಕು. ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಆಡಿ ಸಾಕಷ್ಟು ಅನುಭವ ಇರೋದ್ರಿಂದ KL ರಾಹುಲ್ಗೆ ಇದು ಪ್ಲಸ್ ಕೂಡ ಆಗಬಹುದು. ಮೂರನೇ ಸ್ಲಾಟ್ ನಲ್ಲಿ ಪ್ಲೇಯಿಂಗ್ 11ಗೆ ಕನ್ನಡಿಗ ದೇವದತ್ ಪಡಿಕ್ಕಲ್. ಇನ್ನು ನಾರ್ಮಲ್ ಆಗಿ ನಂಬರ್ 3 ಸ್ಲಾಟ್ ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿಯನ್ನ ಇಳಿಸ್ತಾ ಇದ್ರು. ಬಟ್ ಪರ್ತ್ ಮ್ಯಾಚ್ಗೆ ನಂಬರ್ 3 ಸ್ಲಾಟ್ಗೆ ಕರ್ನಾಟಕದ ಮತ್ತೋರ್ವ ಬ್ಯಾಟ್ಸ್ಮನ್ ಆಗಿರುವಂತಹ ದೇವದತ್ ಪಡಿಕ್ಕಲ್ ಸ್ಥಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆಸ್ಟ್ರೇಲಿಯಾ ಎ ವಿರುದ್ಧ ಉತ್ತಮ ಪ್ರದರ್ಶನ ನೀಡಿರುವಂತಹ ಪಡಿಕ್ಕಲ್ ಟಾಪ್ ಆರ್ಡರ್ ನಲ್ಲಿ ಬ್ಯಾಟ್ ಬೀಸಲಿದ್ದಾರೆ. ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಕೂಡ ಸಾಲಿಡ್ ಫಾರ್ಮ್ ನಲ್ಲಿದ್ದಾರೆ. ಹೀಗಾಗಿ ಜುರೇಲ್ ಪರ್ತ್ ಟೆಸ್ಟ್ ನಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಕಾಣಿಸಿಕೊಳ್ಳಬಹುದು. ಇರಾನಿ ಟ್ರೋಫಿ ಆಸ್ಟ್ರೇಲಿಯಾ ಎ ವಿರುದ್ಧ ಜುರೇಲ್ ಭರ್ಜರಿ ಪ್ರದರ್ಶನ ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಆಲ್ರೌಂಡರ್ ನಿತೀಶ್ ರೆಡ್ಡಿ ಸಹ ಡೆಬ್ಯೂ ಮಾಡೋ ಸಾಧ್ಯತೆ ಇದೆ. T20 ಫಾರ್ಮೆಟ್ ನಲ್ಲಿ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಕಾಣಿಕೆ ನೀಡುವಂತ ನಿತೀಶ್ ರೆಡ್ ಬಾಲ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಪರ್ತ್ ನೆಲದಲ್ಲಿ ಮೈದಾನ ಕಿಡಿಯೋ ಸ್ಪಿನ್ನರ್ ಯಾರು? ಇನ್ನು ಪಂದ್ಯ ನಡೆಯಲಿರುವಂತಹ ಪರ್ತ್ನ ಪೇಸ್ ಅಂಡ್ ಬೌನ್ಸಿ ಟ್ರ್ಯಾಕ್ ವೇಗಿಗಳಿಗೆ ಹೆಚ್ಚು ನೆರವಾಗುತ್ತೆ. ಹಾಗಾಗಿ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಏಕೈಕ ಸ್ಪಿನ್ನರ್ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಎಡಗೈ ಸ್ಪಿನ್ನರ್ ರವೀಂದ್ರ ಜಡೇಜಾ ಮತ್ತು ಯಂಗ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅಶ್ವಿನ್ ವಿರುದ್ಧ ಸಾಕಷ್ಟು ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಟೀಂ ಮ್ಯಾನೇಜ್ಮೆಂಟ್ ಫೈನಲ್ ಆಗಿ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದೇ ಈಗ ತೀವ್ರ ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಯುವ ವೇಗಿ ನಿತೀಶ್ ರಾಣಾ ಪರ್ತ್ ಟೆಸ್ಟ್ ನಲ್ಲಿ ಪದಾರ್ಪಣೆ ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಅಭ್ಯಾಸ ಪಂದ್ಯದಲ್ಲೂ ಕೂಡ ಈಗಾಗಲೇ ರಾಣಾ ಹೆಡ್ ಕೋಚ್ ಆಗಿರುವಂತಹ ಗಂಭೀರ್ ಮತ್ತು ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕೆಲ್ ಅವರ ಗಮನ ಸೆಳೆದಿದ್ದಾರೆ. ಇವರ ಜೊತೆಗೆ ಮತ್ತೋರ್ವ ವೇಗಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಜೊತೆ ಅವಕಾಶಕ್ಕಾಗಿ ಪೈಪೋಟಿ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಿಂದ ಪಾಠ ಕಲಿತಿದ್ದೇವೆಂದ ಬುಮ್ರಾ. ಭಾರತ ಟೆಸ್ಟ್ ತಂಡದ ಹಂಗಾಮಿ ನಾಯಕ ಜಸ್ಪ್ರೀತ್ ಬುಮ್ರಾ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ನಾವು ಪಾಠ ಕಲಿತಿದ್ದೇವೆ. ಆದರೆ ಇಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಇಲ್ಲಿ ನಮ್ಮ ಫಲಿತಾಂಶಗಳು ಕೂಡ ವಿಭಿನ್ನವಾಗಿರುತ್ತೆ. ಟಾಸ್ ವೇಳೆಗೆ ಟೀಂ ಇಂಡಿಯಾ ಅಂತಿಮ 11ರ ಬಳಗವನ್ನ ಬಹಿರಂಗಪಡಿಸುತ್ತೇವೆ ಎಂದಿದ್ದಾರೆ. ಹಾಗೆ ಟೆಸ್ಟ್ ಕ್ರಿಕೆಟ್ ಆಡೋದಕ್ಕಿಂತ ಹಾಗೆ ತಂಡವನ್ನ ಲೀಡ್ ಮಾಡೋದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ. ಇದು ನಾನು ಬಾಲ್ಯದಿಂದಲೂ ಕೂಡ ಆಡಲು ಬಯಸಿದ ಕ್ರಿಕೆಟ್ ಸ್ವರೂಪ. ನನಗೆ ಇದು ಹೊಸ ಸವಾಲು ಎಂದಿದ್ದಾರೆ. ಹಾಗೆ ಇದೇ ವೇಳೆ ಪತ್ರಕರ್ತರೊಬ್ಬರು ಕೇಳಿದಂತ ಪ್ರಶ್ನೆಗೆ ಸಿಟ್ಟಾಗಿದ್ದಾರೆ. ಇನ್ನು 30 ವರ್ಷದ ವೇಗಿ ಜಸ್ಪ್ರೀತ್ ಬುಮ್ರಾ ಆಸ್ಟ್ರೇಲಿಯಾದಲ್ಲಿ ಭಾರತದ ಕೊನೆಯ 2 ಟೆಸ್ಟ್ ಸರಣಿ ಗೆಲುವುಗಳಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಅವರ ಆಟ ಹಾಗೆ ಕ್ಯಾಪ್ಟನ್ಸಿ ಮೇಲೆ ಹೆಚ್ಚಿನ ಹೋಪ್ಸ್ ಅನ್ನು ಇಟ್ಕೊಳ್ಳಲಾಗಿದೆ. ಇದು ಒಂದ್ ಕಡೆ ಆದ್ರೆ ಟೆಸ್ಟ್ ಪಂದ್ಯದ ಆರಂಭಕ್ಕೂ ಮುನ್ನವೇ ವೇಗದ ಬೌಲರ್ ಖಲೀಲ್ ಅಹ್ಮದ್ ಗಾಯಗೊಂಡಿದ್ದಾರೆ. ಖಲೀಲ್ ಅವರನ್ನ ಈ ಸರಣಿಗೆ ಮೀಸಲು ಆಟಗಾರನಾಗಿ ಆಯ್ಕೆ ಮಾಡಲಾಗಿದೆ. ಆದರೆ ಗಾಯದಿಂದಾಗಿ ಇದೀಗ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಖಲೀಲ್ ಅಹ್ಮದ್ ಗಾಯಗೊಂಡ ಪರಿಣಾಮ ನೆಟ್ಸ್ನಲ್ಲಿ ಬೌಲಿಂಗ್ ಮಾಡೋಕೆ ಸಾಧ್ಯವಾಗಿರಲಿಲ್ಲ. ಇನ್ನು ಖಲೀಲ್ ಅಹ್ಮದ್ ಬದಲಿಗೆ ಎಡಗೈ ವೇಗದ ಬೌಲರ್ ಆಗಿರುವಂತಹ ಯಶ್ ದಯಾಳ್ ಅವರನ್ನ ಭಾರತದ ಮೀಸಲು ಆಟಗಾರರಾಗಿ ಸೇರಿಸಲಾಗಿದೆ. ಅಲ್ಲದೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕೂಡ ಫಸ್ಟ್ ಮ್ಯಾಚ್ ನಿಂದ ಹೊರಗೆ ಉಳಿದಿರೋದ್ರಿಂದ ಪ್ಲೇಯಿಂಗ್ 11 ಸೆಟ್ ಮಾಡುವಾಗ ಜಾಗರೂಕತೆಯನ್ನು ವಹಿಸಲೇಬೇಕಿದೆ. ನಮಸ್ಕಾರ.